ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭವ್ಯ ಸ್ವಾಗತ ಕೋರೋಕೆ ಬಿಜೆಪಿ ಪಡೆ ಸಜ್ಜಾಗಿದೆ. ಮೇಖ್ರಿ ವೃತ್ತ, ಚಾಲುಕ್ಯ ಸರ್ಕಲ್, ಸಂಗೊಳ್ಳಿ ರಾಯಣ್ಣ ವೃತ್ತ, ಸೌತ್ ಎಂಡ್ ವೃತ್ತ, ರಾಗಿಗುಡ್ಡ ಮೆಟ್ರೋ, ಎಲೆಕ್ಟ್ರಾನಿಕ್ ಸಿಟಿ, ಹಳದಿ ಮಾರ್ಗ 18 ನಿಲ್ದಾಣಗಳಲ್ಲೂ ಕೂಡ ಸ್ವಾಗತ ಕೋರಲಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾಳೆ ಮೋದಿ ನೋಡೋಕೆ ಸಾವಿರಾರು ಜನ ಸೇರೋ ನಿರೀಕ್ಷೆ ಇದೆ. ಹೀಗಾಗಿ ಪ್ರಧಾನಿ ಸಾಗುವ ಮಾರ್ಗದಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಕಾರ್ಯ ಆಗ್ತಾ ಇದೆ. ಕೆಲ ಪ್ರಮುಖ ಪಾಯಿಂಟ್ಗಳಲ್ಲಿ ಜನ ನಿಲ್ಲೋಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಕಾರ್ಪೊರೇಷನ್ ವೃತ್ತದಿಂದ ಈ ಬಗ್ಗೆ ಅಂದ್ರೆ ಸಿದ್ಧತೆಗಳು ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡಿದೆ. ಬಹುನಿರೀಕ್ಷಿತ ಮೆಟ್ರೋವಿನ ಹಳದಿ ಮಾರ್ಗ ಹಾಗೂ ವಂದೇ ಭಾರತ್ ರೈಲನ್ನು ಉದ್ಘಾಟನೆ ಮಾಡೋದಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿರವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿರವರು ಸಾಗುವಂತ ಬಹುತೇಕ ಭಾಗಗಳಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಪೊಲೀಸರು ಮಾಡಿಕೊಂಡಿರುವಂತದ್ದು. ಕಾರಣ ಇಡೀ ದೇಶ ಅನ್ನೋದಕ್ಕಿಂತ ಕಳೆದ ಬಾರಿ ಬೆಂಗಳೂರಿಗೆ ಮೋದಿರವರು ಬಂದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಅವರಿಗೆ ಇತ್ತು ಅನ್ನೋದನ್ನ ನಾವು ನೋಡಿದ್ದೇವೆ. ಎಷ್ಟೆಲ್ಲ ಭದ್ರತೆಯನ್ನ ಮಾಡಿಕೊಂಡಿದ್ರು ಕೂಡ ಬಿಲ್ಡಿಂಗ್ ಗಳನ್ನ ಏರಿ ಮರಗಳನ್ನ ಏರಿ ಅವರನ್ನ ನೋಡಬೇಕು ಅಂತ ಜನ ಕಾಯ್ತಿರ್ತಾರೆ. ಈ ಹಿನ್ನೆಲೆ ಈ ರೀತಿಯಾದಂತ ಬ್ಯಾನರ್ಗಳನ್ನ ಬ್ಯಾರಿಕೇಡ್ಗಳನ್ನ ನಗರದ ಹಲವೆಡೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭವ್ಯ ಸ್ವಾಗತ ಕೋರೋಕೆ ಬಿಜೆಪಿ ಪಡೆ ಸಜ್ಜಾಗಿದೆ. ಮೇಖ್ರಿ ವೃತ್ತ, ಚಾಲುಕ್ಯ ಸರ್ಕಲ್, ಸಂಗೊಳ್ಳಿ ರಾಯಣ್ಣ ವೃತ್ತ, ಸೌತ್ ಎಂಡ್ ವೃತ್ತ, ರಾಗಿಗುಡ್ಡ ಮೆಟ್ರೋ, ಎಲೆಕ್ಟ್ರಾನಿಕ್ ಸಿಟಿ, ಹಳದಿ ಮಾರ್ಗ 18 ನಿಲ್ದಾಣಗಳಲ್ಲೂ ಕೂಡ ಸ್ವಾಗತ ಕೋರಲಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾಳೆ ಮೋದಿ ನೋಡೋಕೆ ಸಾವಿರಾರು ಜನ ಸೇರೋ ನಿರೀಕ್ಷೆ ಇದೆ. ಹೀಗಾಗಿ ಪ್ರಧಾನಿ ಸಾಗುವ ಮಾರ್ಗದಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಕಾರ್ಯ ಆಗ್ತಾ ಇದೆ. ಕೆಲ ಪ್ರಮುಖ ಪಾಯಿಂಟ್ಗಳಲ್ಲಿ ಜನ ನಿಲ್ಲೋಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಕಾರ್ಪೊರೇಷನ್ ವೃತ್ತದಿಂದ ಈ ಬಗ್ಗೆ ಅಂದ್ರೆ ಸಿದ್ಧತೆಗಳು ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡಿದೆ. ಬಹುನಿರೀಕ್ಷಿತ ಮೆಟ್ರೋವಿನ ಹಳದಿ ಮಾರ್ಗ ಹಾಗೂ ವಂದೇ ಭಾರತ್ ರೈಲನ್ನು ಉದ್ಘಾಟನೆ ಮಾಡೋದಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿರವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿರವರು ಸಾಗುವಂತ ಬಹುತೇಕ ಭಾಗಗಳಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಪೊಲೀಸರು ಮಾಡಿಕೊಂಡಿರುವಂತದ್ದು. ಕಾರಣ ಇಡೀ ದೇಶ ಅನ್ನೋದಕ್ಕಿಂತ ಕಳೆದ ಬಾರಿ ಬೆಂಗಳೂರಿಗೆ ಮೋದಿರವರು ಬಂದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಅವರಿಗೆ ಇತ್ತು ಅನ್ನೋದನ್ನ ನಾವು ನೋಡಿದ್ದೇವೆ. ಎಷ್ಟೆಲ್ಲ ಭದ್ರತೆಯನ್ನ ಮಾಡಿಕೊಂಡಿದ್ರು ಕೂಡ ಬಿಲ್ಡಿಂಗ್ ಗಳನ್ನ ಏರಿ ಮರಗಳನ್ನ ಏರಿ ಅವರನ್ನ ನೋಡಬೇಕು ಅಂತ ಜನ ಕಾಯ್ತಿರ್ತಾರೆ. ಈ ಹಿನ್ನೆಲೆ ಈ ರೀತಿಯಾದಂತ ಬ್ಯಾನರ್ಗಳನ್ನ ಬ್ಯಾರಿಕೇಡ್ಗಳನ್ನ ನಗರದ ಹಲವೆಡೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭವ್ಯ ಸ್ವಾಗತ ಕೋರೋಕೆ ಬಿಜೆಪಿ ಪಡೆ ಸಜ್ಜಾಗಿದೆ. ಮೇಖ್ರಿ ವೃತ್ತ, ಚಾಲುಕ್ಯ ಸರ್ಕಲ್, ಸಂಗೊಳ್ಳಿ ರಾಯಣ್ಣ ವೃತ್ತ, ಸೌತ್ ಎಂಡ್ ವೃತ್ತ, ರಾಗಿಗುಡ್ಡ ಮೆಟ್ರೋ, ಎಲೆಕ್ಟ್ರಾನಿಕ್ ಸಿಟಿ, ಹಳದಿ ಮಾರ್ಗ 18 ನಿಲ್ದಾಣಗಳಲ್ಲೂ ಕೂಡ ಸ್ವಾಗತ ಕೋರಲಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾಳೆ ಮೋದಿ ನೋಡೋಕೆ ಸಾವಿರಾರು ಜನ ಸೇರೋ ನಿರೀಕ್ಷೆ ಇದೆ. ಹೀಗಾಗಿ ಪ್ರಧಾನಿ ಸಾಗುವ ಮಾರ್ಗದಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಕಾರ್ಯ ಆಗ್ತಾ ಇದೆ. ಕೆಲ ಪ್ರಮುಖ ಪಾಯಿಂಟ್ಗಳಲ್ಲಿ ಜನ ನಿಲ್ಲೋಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಕಾರ್ಪೊರೇಷನ್ ವೃತ್ತದಿಂದ ಈ ಬಗ್ಗೆ ಅಂದ್ರೆ ಸಿದ್ಧತೆಗಳು ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡಿದೆ. ಬಹುನಿರೀಕ್ಷಿತ ಮೆಟ್ರೋವಿನ ಹಳದಿ ಮಾರ್ಗ ಹಾಗೂ ವಂದೇ ಭಾರತ್ ರೈಲನ್ನು ಉದ್ಘಾಟನೆ ಮಾಡೋದಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿರವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿರವರು ಸಾಗುವಂತ ಬಹುತೇಕ ಭಾಗಗಳಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಪೊಲೀಸರು ಮಾಡಿಕೊಂಡಿರುವಂತದ್ದು. ಕಾರಣ ಇಡೀ ದೇಶ ಅನ್ನೋದಕ್ಕಿಂತ ಕಳೆದ ಬಾರಿ ಬೆಂಗಳೂರಿಗೆ ಮೋದಿರವರು ಬಂದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಅವರಿಗೆ ಇತ್ತು ಅನ್ನೋದನ್ನ ನಾವು ನೋಡಿದ್ದೇವೆ. ಎಷ್ಟೆಲ್ಲ ಭದ್ರತೆಯನ್ನ ಮಾಡಿಕೊಂಡಿದ್ರು ಕೂಡ ಬಿಲ್ಡಿಂಗ್ ಗಳನ್ನ ಏರಿ ಮರಗಳನ್ನ ಏರಿ ಅವರನ್ನ ನೋಡಬೇಕು ಅಂತ ಜನ ಕಾಯ್ತಿರ್ತಾರೆ. ಈ ಹಿನ್ನೆಲೆ ಈ ರೀತಿಯಾದಂತ ಬ್ಯಾನರ್ಗಳನ್ನ ಬ್ಯಾರಿಕೇಡ್ಗಳನ್ನ ನಗರದ ಹಲವೆಡೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭವ್ಯ ಸ್ವಾಗತ ಕೋರೋಕೆ ಬಿಜೆಪಿ ಪಡೆ ಸಜ್ಜಾಗಿದೆ. ಮೇಖ್ರಿ ವೃತ್ತ, ಚಾಲುಕ್ಯ ಸರ್ಕಲ್, ಸಂಗೊಳ್ಳಿ ರಾಯಣ್ಣ ವೃತ್ತ,
ಸೌತ್ ಎಂಡ್ ವೃತ್ತ, ರಾಗಿಗುಡ್ಡ ಮೆಟ್ರೋ, ಎಲೆಕ್ಟ್ರಾನಿಕ್ ಸಿಟಿ, ಹಳದಿ ಮಾರ್ಗ 18 ನಿಲ್ದಾಣಗಳಲ್ಲೂ ಕೂಡ ಸ್ವಾಗತ ಕೋರಲಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ನಾಳೆ ಮೋದಿ ನೋಡೋಕೆ ಸಾವಿರಾರು ಜನ ಸೇರೋ ನಿರೀಕ್ಷೆ ಇದೆ. ಹೀಗಾಗಿ ಪ್ರಧಾನಿ ಸಾಗುವ ಮಾರ್ಗದಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಕಾರ್ಯ ಆಗ್ತಾ ಇದೆ. ಕೆಲ ಪ್ರಮುಖ ಪಾಯಿಂಟ್ಗಳಲ್ಲಿ ಜನ ನಿಲ್ಲೋಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಕಾರ್ಪೊರೇಷನ್ ವೃತ್ತದಿಂದ ಈ ಬಗ್ಗೆ ಅಂದ್ರೆ ಸಿದ್ಧತೆಗಳು ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡಿದೆ. ಬಹುನಿರೀಕ್ಷಿತ ಮೆಟ್ರೋವಿನ ಹಳದಿ ಮಾರ್ಗ ಹಾಗೂ ವಂದೇ ಭಾರತ್ ರೈಲನ್ನು ಉದ್ಘಾಟನೆ ಮಾಡೋದಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿರವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿರವರು ಸಾಗುವಂತ ಬಹುತೇಕ ಭಾಗಗಳಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಪೊಲೀಸರು ಮಾಡಿಕೊಂಡಿರುವಂತದ್ದು. ಕಾರಣ ಇಡೀ ದೇಶ ಅನ್ನೋದಕ್ಕಿಂತ ಕಳೆದ ಬಾರಿ ಬೆಂಗಳೂರಿಗೆ ಮೋದಿರವರು ಬಂದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಅವರಿಗೆ ಇತ್ತು ಅನ್ನೋದನ್ನ ನಾವು ನೋಡಿದ್ದೇವೆ. ಎಷ್ಟೆಲ್ಲ ಭದ್ರತೆಯನ್ನ ಮಾಡಿಕೊಂಡಿದ್ರು ಕೂಡ ಬಿಲ್ಡಿಂಗ್ ಗಳನ್ನ ಏರಿ, ಮರಗಳನ್ನ ಏರಿ ಅವರನ್ನ ನೋಡಬೇಕು ಅಂತ ಜನ ಕಾಯ್ತಿರ್ತಾರೆ. ಈ ಹಿನ್ನೆಲೆ ಈ ರೀತಿಯಾದಂತ ಬ್ಯಾನರ್ಗಳನ್ನ, ಬ್ಯಾರಿಕೇಡ್ಗಳನ್ನ ನಗರದ ಹಲವೆಡೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭವ್ಯ ಸ್ವಾಗತ ಕೋರೋಕೆ ಬಿಜೆಪಿ ಪಡೆ ಸಜ್ಜಾಗಿದೆ. ಮೇಖ್ರಿ ವೃತ್ತ, ಚಾಲುಕ್ಯ ಸರ್ಕಲ್, ಸಂಗೊಳ್ಳಿ ರಾಯಣ್ಣ ವೃತ್ತ, ಸೌತ್ ಎಂಡ್ ವೃತ್ತ, ರಾಗಿಗುಡ್ಡ ಮೆಟ್ರೋ, ಎಲೆಕ್ಟ್ರಾನಿಕ್ ಸಿಟಿ, ಹಳದಿ ಮಾರ್ಗ 18 ನಿಲ್ದಾಣಗಳಲ್ಲೂ ಕೂಡ ಸ್ವಾಗತ ಕೋರಲಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ನಾಳೆ ಮೋದಿ ನೋಡೋಕೆ ಸಾವಿರಾರು ಜನ ಸೇರೋ ನಿರೀಕ್ಷೆ ಇದೆ. ಹೀಗಾಗಿ ಪ್ರಧಾನಿ ಸಾಗುವ ಮಾರ್ಗದಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಕಾರ್ಯ ಆಗ್ತಾ ಇದೆ. ಕೆಲ ಪ್ರಮುಖ ಪಾಯಿಂಟ್ಗಳಲ್ಲಿ ಜನ ನಿಲ್ಲೋಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಕಾರ್ಪೊರೇಷನ್ ವೃತ್ತದಿಂದ ಈ ಬಗ್ಗೆ ಅಂದ್ರೆ ಸಿದ್ಧತೆಗಳು ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡಿದೆ. ಬಹುನಿರೀಕ್ಷಿತ ಮೆಟ್ರೋವಿನ ಹಳದಿ ಮಾರ್ಗ ಹಾಗೂ ವಂದೇ ಭಾರತ್ ರೈಲನ್ನು ಉದ್ಘಾಟನೆ ಮಾಡೋದಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿರವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿರವರು ಸಾಗುವಂತ ಬಹುತೇಕ ಭಾಗಗಳಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಪೊಲೀಸರು ಮಾಡಿಕೊಂಡಿರುವಂತದ್ದು. ಕಾರಣ ಇಡೀ ದೇಶ ಅನ್ನೋದಕ್ಕಿಂತ ಕಳೆದ ಬಾರಿ ಬೆಂಗಳೂರಿಗೆ ಮೋದಿರವರು ಬಂದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಅವರಿಗೆ ಇತ್ತು ಅನ್ನೋದನ್ನ ನಾವು ನೋಡಿದ್ದೇವೆ. ಎಷ್ಟೆಲ್ಲ ಭದ್ರತೆಯನ್ನ ಮಾಡಿಕೊಂಡಿದ್ರು ಕೂಡ ಬಿಲ್ಡಿಂಗ್ ಗಳನ್ನ ಏರಿ, ಮರಗಳನ್ನ ಏರಿ ಅವರನ್ನ ನೋಡಬೇಕು ಅಂತ ಜನ ಕಾಯ್ತಿರ್ತಾರೆ. ಈ ಹಿನ್ನೆಲೆ ಈ ರೀತಿಯಾದಂತ ಬ್ಯಾನರ್ಗಳನ್ನ, ಬ್ಯಾರಿಕೇಡ್ಗಳನ್ನ ನಗರದ ಹಲವೆಡೆ